ಹೋಗ್ಲಿ ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲ ಬಿಡದ ಹಠವಾದಿ. ಕಮ್ಮಿ ಮಾಡಿದಮ್ಮ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ ನಾನು. ಹೆಣ್ಣು ನನಗೆ ಡಾಕ್ಟರ್ಗಳು ಇಂಜಿನಿಯರ್ಗಳು ಒಪ್ತಿರ್ತಾರೆ. ಏನಕ್ಕಂದ್ರೆ ಅಷ್ಟು ಸ್ಮಾರ್ಟ್ ಆಗಿರ್ತೀನಿ. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೂ ಫಿಗರ್ ಅನ್ನೋರು, 8ನೇ ಕ್ಲಾಸ್ ಇಂದಾನೇ ಫಿಗರ್ ಅನ್ನೋರು. ಅಂದ್ರೆ ಯಾವ ಶೋಕಿನೂ ಇಲ್ಲ ಸರ್. ನನಗೆ ತುಂಬಾ ಜನ ಪ್ರಪೋಸ್ ಮಾಡ್ತಾರೆ, ಆದ್ರೆ ನನ್ಗೆ ಯಾವ ಶೋಕಿನೂ ಇಲ್ಲ. ಇವಾಗ ಹುಡುಗಿರ್ ಸವಾಸಕ್ಕೆ ಹೋಗಲ್ಲ. ಹುಡುಗಿರ್ ಸವಾಸಕ್ಕೆ ಹೋದ್ರೆ ನೆಮ್ಮದಿಯಾಗಿ ನಾವು ಉದ್ಧಾರ ಆಗಕ್ಕಾಗಲ್ಲ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ. ನಾನು ಸತ್ಯ ಹರಿಶ್ಚಂದ್ರ. ನಮ್ಮದು ರಘುವಂಶ. ರಘುವಂಶದ ಕಡೆಯ ಕುಡಿ ನಾನು. ಕೊಟ್ಟ ಮಾತನ್ನ ಯಾವತ್ತೂ ವಾಪಸ್ ತಗೊಳ್ಳೋದು. ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ಎಂತವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟು ಮಡಗಿದ್ಯಾ? ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಸ್ಮಾರ್ಟ್ ಆಗಿದ್ದಾನೆ. ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಅವನನ್ನ ಗೋವಾ ಬೀಚ್ ತಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ಒಂಥರ ನೋವನ್ನ ನನ್ನ ಕಡೆಯಿಂದ ಆಗಿದ್ರೆ ದಯಮಾಡಿ ಕೈ ಜೋಡಿಸಿ ನಾನು ಕ್ಷಮೆ ಕೇಳ್ತೀನಿ. ಬೇಕಂತ ನಾನು ಮಾಡಿರಲಿಲ್ಲ. ಅದು ಬಾಯಿಯಲ್ಲಿ ಮಾತಾಡ್ತಾ ಆ ಬಾಯಿಯಲ್ಲಿ ಆ ಪದ ಬಂತು. ಆ ಪದ ಬರಬಾರ್ದಾಗಿತ್ತು. ನಾನು ಆಮೇಲೆ ನನಗೆ ನಿಮ್ಗಿಂತ ಎರಡಷ್ಟು ನೋವು ನನ್ಗಾಯ್ತು. ನಾನು ಈ ಪದ ಉಪಯೋಗಿಸ್ಬಿಟ್ಟೆ ಇಲ್ಲ ಅಂತ. ಹಾಗಾಗಿ ನಿಮ್ಮ ಮನಸ್ಸಿಗೆ ನಾನು ನೋವಾಗಿದ್ರೆ ನಾನು ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ. ನಾನು ಬೇಕಂತ ನಾನು ಮಾಡಿಲ್ಲ.